ಹಾಯ್ ಮಗ. ಹೇ, ನೀನೇನೋ ಇಲ್ಲಿ? ಹಾ, ಅಯ್ಯೋ, ನಿಮ್ಮ ಅಪ್ಪಂಗೇನೋ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹಾಸ್ಪಿಟಲ್ ಹತ್ರ ಬರೋಣ ಅಂತ ಹೇಳ್ಬಿಟ್ಟು ಕಾರ್ ಕೀ ಹುಡುಕ್ತಾ ಇದ್ದೆ. ನೀನು ನೋಡ್ರೆ ನೀನು ಇಲ್ಲಿಗೆ ಬಂದಿದ್ಯಾ? ಅಂಕಲ್ ಹೆಂಗಿದಾರೋ? ಹುಷಾರಾಗಿದ್ದಾರೆ ತಾನೇ? ಏನು ತೊಂದರೆ ಇಲ್ಲ ತಾನೇ? ಅಲ್ಲ, ನೀನಿಲ್ಲಿ ಅರ್ಥ ಆಗ್ತಿಲ್ಲ ನನಗೆ. ಹೂ ಕಣೋ, ಹಾರ್ಟ್ ಅಟ್ಯಾಕ್ ಆಗೈತೆ. ಆದರೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆರಾಮಾಗಿದ್ದಾರೆ ಇವಾಗ, ಏನು ತೊಂದರೆ ಇಲ್ಲ. ಹೌದಾ? ಮನೆಗೆ ಕರ್ಕೊಂಡೋದ್ರಾ? ಇಲ್ಲ ಕಣೋ, ಇನ್ನೂ ಕರ್ಕೊಂಡೋಗಿಲ್ಲ. ನಾಳೆ ಡಿಸ್ಚಾರ್ಜು. ಹೌದಾ? ನಡಿ ಮತ್ತೆ ಹಾಸ್ಪಿಟಲ್ ಹತ್ರ ಹೋಗೋಣ. ನಾನು ಬರ್ತೀನಿ. ನಾನು ಒಂದ್ಸಲ ಅಂಕಲ್ ಹತ್ರ ಮಾತಾಡಬೇಕು. ಬೇಡ ಕಣೋ, ಹೀಗೆ ಬೇಡ. ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಚಾರ ಮಾತಾಡೋಕ್ಕೆ ಅಂತಲೇ ಇಲ್ಲಿಗೆ ಬಂದೆ. ಇಂಪಾರ್ಟೆಂಟ್ ವಿಚಾರಣ? ಸರಿ ಸರಿ, ಕೂತ್ಕೋ. ಏನೋ ಅಂತದು? ನಮ್ಮ ಆಸ್ತಿ ಎಲ್ಲನೂ ಇನ್ನೇನೊಂದು 15 ದಿನದಲ್ಲಿ ನಮ್ಮ ಕೈ ಬಿಟ್ಬಿಟ್ಟು ಹೋಗ್ಬಿಡ್ತೈತೆ ಕಣೋ. ಅದಕ್ಕೆಲ್ಲ ಕಾರಣ, ನನಗೆ ವಿಚಾರ ಮುಟ್ಟಿಸ್ದೇ ಇರೋದಕ್ಕೆ ಕಾರಣ, ನಾನು ಇಷ್ಟಪಟ್ಟರೆ ಹುಡುಗಿ ರೋಸ್ ಇದ್ದಾಳಲ್ಲ, ಅವಳನ್ನೇ. ಅವಳಿಂದನೇ ಎಲ್ಲ ಹಾಳಾಗೋಯ್ತು ನಂದು. ಈಗ ಆಸ್ತಿನೂ ಕಳ್ಕೊಂಡು ಎಲ್ಲ ಕಳ್ಕೊಂಡು ಇದು ಬೀದಿಗೆ ಬರೋ ಅಂಥ ಸ್ಟೇಜಿಗೆ ಬಂದುಬಿಟ್ಟಿದ್ದೀನಿ. ಏನು ಮಾಡಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ಆದರೆ ಒಂದಂತೂ ಹಠ ನನಗೆ ತುಂಬಾ ಐತೆ. ಏನು ಅಂತ ಹೇಳಿದ್ರೆ, ನನಗಂತೂ ನಾನು ಮೋಸ ಮಾಡಿದವ್ರಿಗೆ ನಾನು ಹಂಗೆ ಮಾಡಿ ನಮ್ಮ ಆಸ್ತಿನೆಲ್ಲ ವಾಪಸ್ ತಗೋಬೇಕು ಅಂತೇಳ್ಬಿಟ್ಟು ತುಂಬ ಆಟ ಬಂದುಬಿಟ್ಟೈತೆ. ನನಗೆ ಗೊತ್ತು ನಿನ್ನ ಹತ್ರ ಬಂದರೆ ನನಗೆ ಏನಾದರೂ ಒಂದು ಐಡಿಯಾ ಕೊಡ್ತೀಯಾ ಅಂತ ಹೇಳಿ. ಅದಕ್ಕೆ ನಾನು ನಿನ್ನ ಹತ್ರ ಓಡೋಡಿ ಬಂದೆ. ನಮ್ಮಪ್ಪ ಹಾಸ್ಪಿಟಲ್ ಇದ್ರೂ ನನಗೆ ಅದಕ್ಕಿಂತ ಮುಂಚೆ ನನಗೆ ಇವ್ರಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಬಂದಿದ್ದೀನಿ. ನಮ್ಮಪ್ಪ ಈ ಥರ ಆಗಿರೋದು ಕಾರಣನೇ ಅವರು. ನಮ್ಮಪ್ಪ ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಅವ್ರು ಎಂಜಾಯ್ ಮಾಡ್ಕೊಂಡಿರೋದನ್ನ ನನ್ನ ಕೈಲಿ ನೋಡೋಕೆ ಆಗ್ತಿಲ್ಲ ಕಣೋ. ಅದಕ್ಕೆ ಇಲ್ಲಿ ತನಕ ಬಂದಿದ್ದೀನಿ. ನನಗೆ ಐಡಿಯಾ ಹೇಳು, ಏನಾದರೂ ಏನು ಮಾಡಬೇಕು ಅಂತ ಹೇಳು. ಸಡನ್ನಾಗಿ ಬಂದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಏನಂತ ಹೇಳಿ? ಅಲ್ಲ, ನಿನ್ನ ಲವ್ವರು ನೀನು ಮೋಸ ಮಾಡ್ತಾಳೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ. ಆದರೆ ಒಂದು ವಿಚಾರ ಕಣೋ, ರಚ್ಚು ಅವಳು ನನಗೆ ಮೊನ್ನೆ ಫೋನ್ ಮಾಡಿದ್ಲು. ಅವಳು ಫೋನ್ ಮಾಡಿದ್ಲಾ? ಏನಕ್ಕೆ? ಅಯ್ಯೋ, ನನ್ನ ಗಂಡ ಫೋನ್ ರಿಸೀವ್ ಮಾಡ್ತಿಲ್ಲ, ಹೆಂಗಾದರೂ ಮಾಡಿ ರಿಸೀವ್ ಮಾಡೋಕ್ಕೆ ಹೇಳು, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ನಾನು, ಅಮ್ಮ ತಾಯಿ, ನಿನ್ನ ಹತ್ರ ನಾನು ಅನುಭವಿಸಿರೋ ಸಾಕು, ನಿನ್ನ ಸವಾಸನೆ ನನಗೆ ಸಾಕು ಅಂತ ಹೇಳ್ಬಿಟ್ಟು ಅವಳ ನಂಬರ್ನ ನಾನೇ ಬ್ಲಾಕ್ ಮಾಡಿಬಿಟ್ಟೆ ಕಣೋ. ಅಯ್ಯೋ, ಅವಳ ಕತೆ ಬಿಟ್ಟಾಕು. ಅದೊಂಥರ ಲೂಸು. ಅವಳು ಕಟ್ಕೊಂಡು ಏನು ಮಾಡಬೇಕು? ನನಗೆ ರಚ್ಚುನೇ ಮೋಸ ಮಾಡೋಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ರೋಸು ಅದಕ್ಕಿನ್ನೂ ಜಾಸ್ತಿ ಮೋಸ ಮಾಡೋಳೆ. ರಚ್ಚು ಬಿಟ್ಟಾಕು ಅವಳ ಕತೆನ. ಆದರೆ ಈ ರೋಸ್ ಕತೆ ಹೇಳು, ಎಷ್ಟು ಮೋಸ ಮಾಡಿಬಿಟ್ಲು. ಇಷ್ಟಪಟ್ಟು ಮೋಸ ಮಾಡಿಬಿಟ್ಲಲ್ಲ. ಈಗ ನನ್ನ ಆಸ್ತಿನ ವಾಪಸ್ ತಗೋಬೇಕು. ಏನು ಮಾಡಬೇಕು ಹೇಳು. ಮಗ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಾಗಿಂದ ಹೇಳೋರು ಎಲ್ರೂ. ನೋಡು, ಮೋಸದಿಂದನೇ ತೆಗಿಬೇಕು. ನೀನು ನೋಡಿರೋ ಪ್ರಕಾರ ನಿನಗೆ ಖತರ್ನಾಕು 420 840 ಎಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಫ್ರೆಂಡ್ಸು, ನಿನ್ನ ರಿಲೇಟಿವ್ಸು ಎಲ್ಲದರಲ್ಲೂ ಸೇರಿ ನಿನ್ನ ಲೈಫಲ್ಲಿ 420 840 ಫುಲ್ಲು ಖತರ್ನಾಕು ಅಂತ ಹೇಳಿ ನಿನ್ಗೆ ಯಾರು ಅನ್ನಿಸ್ತಾರೆ? ನಮ್ಮ ಫ್ಯಾಮಿಲಿನಾಗೆಲ್ಲ 420 840 ಖತರ್ನಾಕು ಅಂತ ಯಾರು ಅನಿಸ್ತಾ ಇಲ್ಲಪ್ಪ ನನಗೇನು. ಆ ಥರ ಖತರ್ನಾಕು ಯಾರೂ ಇಲ್ಲ. ಯಾಕೋ ಇಲ್ಲ? ಡೀಪಾಗಿ ನೆನೆಸ್ಕ. ಒಬ್ಬ ಇದ್ದೇ ಇರಬೇಕಲ್ವ ಖತರ್ನಾಕುಗಳು, ಯಾರಾದರೂ ಒಬ್ಬರು. ಇಲ್ಲದೆ ಏನು ಹೇಳು, ಇದ್ದೇ ಇರ್ತಾರೆ. ನಾನು ನೋಡಿರೋ ಪ್ರಕಾರ ಅವಳೆಲ್ಲ ಈ ರೋಸ್ ಒಬ್ಳು ಖತರ್ನಾಕು. ಬಿಟ್ರೆ ನನ್ನ ಹೆಂಡತಿ ಅಂತ ಇದ್ಲಲ್ಲ ರಚ್ಚು, ಅವಳು ದೊಡ್ಡ ಖತರ್ನಾಕು. ದೊಡ್ಡ ಅಂದರೆ ಅತಿ ದೊಡ್ಡ ಖತರ್ನಾಕು ಅವಳಂತೂ. ಆ ರೋಸ್ನ ಬಿಟ್ಬಿಡು. ಅವಳ ಮೇಲೆ ಸೇಟ್ ತಿರ್ಸ್ಕೊಳಕ್ ತಾನೆ ನಾವು ಯಾರನ್ನಾದ್ರೂ ಖತರ್ನಾಕ ಹುಡುಕ್ತಾ ಇರೋದು. ನೋಡು, ನೀನು ಹೆಂಡತಿ ಅಷ್ಟು ಖತರ್ನಾಕು ನಾನು ನೋಡಿರೋ ಪ್ರಕಾರ ಯಾರೂ ಇಲ್ಲ ಕಣು. ಅವಳಷ್ಟು ಡ್ರಾಮಾ ಮಾಡೋಳು, ಅವಳಷ್ಟು ನಾಟಕ ಮಾಡೋಳು, ಅವಳಷ್ಟು ಬಿಲ್ಡಪ್ ಕೊಡೋಳು, ಅಬ್ಬಬ್ಬಬ್ಬ ಟೈಮಿಗೆ ಸರಿಯಾಗಿ ಚೆನ್ನಾಗಿ ನಾಟಕ ಮಾಡೋಳು ಯಾರೂ ಇಲ್ಲ. ನೋಡು, ನಿಜ ಹೇಳ್ಬೇಕು ಅಂದರೆ ನಿನ್ನ ಹೆಂಡತಿ ಆ ರೋಸ್ಗಿನ್ನ ದೊಡ್ಡ ಖತರ್ನಾಕು. ಅದಕ್ಕೆ ಅಲ್ವೇನೋ ತುಬುಕ್ ಅಂತ ಉಗಿಸ್ಬಿಟ್ಟು ಬಿಟ್ಟಿರೋದು ಅವಳನ್ನ. ಅವಳು ಸವಾಸನೇ ಬೇಡ ಅಂತ ಬಿಟ್ಬಿಟ್ಟು ಆದಷ್ಟು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರೋದು ಅಂತಂದರೆ. ಹಬ್ಬಬ್ಬ, ಅವಳಷ್ಟು ಖತರ್ನಾಕಂತೂ ನಾನು ನೋಡೇ ಇಲ್ಲ ಬಿಡು. ನಮ್ಮ ಅಪ್ಪನ ಹತ್ರ ಒಂದು ನಾಟಕ, ನಮ್ಮ ಅಮ್ಮನ ಹತ್ರ ಒಂದು ನಾಟಕ, ನನ್ನ ಹತ್ರ ಒಂದು ನಾಟಕ, ಇಬ್ಬಿಬ್ರು ಲವರ್ನ ಮೇಂಟೈನ್ ಮಾಡಿ ಹಬ್ಬ ಸಾಕು ಸಾಕು ಸವಾಸ. ಇಷ್ಟೆಲ್ಲ ನೋಡಿರೋದಕ್ಕೆ ತಾನೇ ಬೇಡ ಅಂತ ಬಿಟ್ಟಿರೋದು. ಅವಳ ಕತೆ ಎಲ್ಲ ಬಿಟ್ಬಿಡೋ. ಈಗ ಅವಳ ಕತೆ ಕಟ್ಕೊಂಡು ನನಗೇನಾಗಬೇಕು? ನನಗೆ ಮೋಸ ಮಾಡಿರೋರಿಗೆ ಹೆಂಗೆ ನಾನು ಸೇರಿ ತೀರಿಸ್ಕೋಬೇಕು ಅಂತ ಮಾತ್ರ ನೀನು ಹೇಳು, ನಂಗೆ ಅಷ್ಟೇ ಸಾಕು. ನೋಡು, ನಿನಗೆ ಅಂತ ಹೇಳ್ಬಿಟ್ಟು ಏನಾದರೂ ಮಾಡಬೇಕು, ನಿನಗೆ ಯಾರಾದರೂ ಸಹಾಯ ಮಾಡ್ತಾರೆ ಅಂತಂದರೆ ಅದು ನಿನ್ನ ಹೆಂಡತಿಯಿಂದ ಮಾತ್ರ ಸಾಧ್ಯ ಕಣು. ಏನೋ ನನ್ನ ಹೆಂಡತಿಯಿಂದನಾ? ಏನು ಜೋಕ್ ಮಾಡ್ತಾ ಇದೆಯಾ ನೀನು? ಅವಳು ಡಬ್ಬ, ಅವಳಿಂದ ಏನೂ ಆಗಲ್ಲ, ಸುಮ್ಮನಿರು. ಇಲ್ಲ ಇಲ್ಲ ಇಲ್ಲ, ಅವಳಿಂದನೇ ಸಾಧ್ಯ. ಹೆಂಗೆ ನೈಸ್ ಮಾಡಿ ಆಸ್ತಿ ಬರ್ಸ್ಕೊಂತಾಳೆ ಅಂದರೆ ಅಷ್ಟು ಚೆನ್ನಾಗಿ ನೈಸ್ ಮಾಡಿ ಬರ್ಸ್ಕೊಂತಾಳೆ. ಅವಳಷ್ಟು ನೈಸ್ ಮಾಡಿ, ಅವಳಷ್ಟು ಇದು ಮಾಡಿ ಬರ್ಸ್ಕೊಳ್ಳೋರು ಯಾರೂ ಇಲ್ಲ. ನೋಡು, ನೀನು ಹೆಂಡ್ತಿನೇ ನಿನಗೆ ಸರಿ. ಇದಕ್ಕೆಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನು ನೀನು ಹೆಂಡ್ತಿನೇ. ಯಾಕಂದರೆ ನೀನು ಹೆಂಡ್ತಿನ ತುಂಬ ಹತ್ರದಿಂದ ನೋಡ್ಬಿಟ್ಟಿದ್ದೀನಪ್ಪ ನಾನು. ಅಬ್ಬಬ್ಬಬ್ಬ, ಅದೇನೋ ಬಣ್ಣ ಹಚ್ಚಿದಂಗೆ ನಾಟಕ ಮಾಡಿಬಿಡ್ತಾಳೆ. ನೋಡು, ಅವಳ ಸಹಾಯ ತಗೊಂಡು ಆರಾಮಾಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವಳಿಗೆ ಆಸ್ತಿ ಬರ್ಸ್ಕೊಳಂಗೆ ಮಾಡು. ಆಸ್ತಿ ಅಂದರೆ ಬಕಪಕ್ಷಿ ಥರ ಓ ಅಂತ ಬಾಯಿ ಬಿಟ್ಕೊಂಡು ಕುತ್ಕೊಂಡಿರ್ತಾಳೆ. ಆರಾಮಾಗಿ ನೀನು ಆಸ್ತಿ ಎಲ್ಲ ಆರಾಮಾಗಿ ಬರ್ಸ್ಕೋಬೋದು. ಯೋಚನೆ ಮಾಡು. ಏಯ್, ಆ ಮಂಕದಿಣೆ ಕಣವಳು, ಅವಳಿಂದ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವಳು ಮುಂದೆ, ರೋಸ್ ಮುಂದೆ ಅದು ಏನೇನೂ ನಡೆಯಲ್ಲ. ನೀನು ಸುಮ್ಮನೆ ಇರು, ನಿನ್ಗೆ ಗೊತ್ತಾಗಲ್ಲ. ಬೇರೆ ಏನಾದರೂ ಐಡಿಯಾ ಕೊಡು ಅಂದರೆ ಡಬ್ಬ ನನ್ನ ಹೆಂಡತಿ ವಿಚಾರ ಹೇಳ್ತೀಯ ನೀನು. ಅವಳ ಸವಾಸನೇ ಬೇಡ ನನಗೆ. ನೋಡೋ, ನಾನು ಸುಮ್ಮನೆ ಹೇಳ್ತಿಲ್ಲ, ನಾನು ನೋಡಿ ವಿಚಾರ ಮಾಡಿ ನಿಜನೇ ಹೇಳ್ತಾ ಇದ್ದೀನಿ. ನಿನ್ನ ಹೆಂಡತಿ ಅಷ್ಟು ಖತರ್ನಾಕ್ ಯಾರು ಇಲ್ಲ. ಸುಮ್ಮನೆ ಕರ್ಕೊಂಡ್ಬಿಟ್ಟು ಬಾ,
ಹೆಂಗ್ ಬಿಡಿಸ್ಕೊಂತಾಳೆ ನೀನು ಆಸ್ತಿನ ಅಂತ ನೀನೇ ನೋಡಿವಂತೆ. ನೀನು ತುಂಬ ಒಳ್ಳೆಯವನ್ ಕಣೋ, ನಿನಗೆ ಒಳ್ಳೆ ಥರ ಮಾತ್ರ ಯೋಚನೆ ಬರ್ತವೆ, ಕೆಟ್ಟ ಥರ ಯೋಚನೆಗಳೆಲ್ಲ ಜಾಸ್ತಿ ಬರಲ್ಲ. ಯಾಕೇಳೋ ನಿಮ್ಮ ಮನೆಗೆ ಅವತ್ತಿಂದ ಹಂಗೆ ಬೆಳೆಸವ್ರೆ. ಆದರೆ ಈ ರೊಚ್ಚು ಅವ್ರಿಗೆಲ್ಲನೂ ಮೊದಲೇನೇ ಖತರ್ನಾಕ್ ಐಡಿಯಾನೇ ಬರೋದು, ಕಂತ್ರಿ ಬುದ್ಧಿನೇ ಬರೋದು ಈಚೆ ಕಡೆಗೆ, ಸರಿನಾ? ನೋಡು ಹೆಂಗೆ ಕರ್ಕೊಂಬರ್ಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ನಿನಗೆ ಬಿಟ್ಟಿದ್ದು. ಐಡಿಯಾ ಕೊಡ್ತಾ ಇದ್ದೀನಿ ನೋಡು, ಇಷ್ಟೇ ಐಡಿಯಾ. ಸುಮ್ಮನೆ ಕರ್ಕೊಂಡು ಬಂದು ನೀನು ಹೆಂಡ್ತಿನ ಹಿಂಗೆಲ್ಲ ಮೋಸ ಮಾಡಿಬಿಟ್ಲು ಅಂತ ಒಂದು ಸಲ ಹೇಳು ಸಾಕು. ಹೆಂಗೋ ಮಾಡಿ ತಳ್ಕೊಂಬಳ್ಕ ಮಾಡಿ ಹೆಂಗೋ ಮಾಡಿ ಬಿಡಿಸ್ಕೊಬತ್ತಾಳೆ ನೀನು ಆಸ್ತಿನ. ಯೋಚನೆ ಮಾಡೋ ಅಂಥದ್ದು ಏನೂ ಇಲ್ಲ. ನೀನು ಒಳ್ಳೆತನನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನೀನು ಹೆಂಡ್ತಿನ ಹೋಗಿ ಕರ್ಕೊಂಡು ಬರೋದು ಕಲ್ತ್ಕ. ಸುಮ್ಮನೆ ಅವಳನ್ನ ಕರ್ಕೊಂಡು ಬಂದು ಆಮೇಲೆ ಸುಮ್ಮನೆ ಏನೂ ಆಗ್ದಂಗೆ ಸುಮ್ಮನೆ ಎಡವಟ್ಟಾಗೋಗ್ಬಿಟ್ರೆ ಅಂತ ನನಗೆ ಅವಳಿಂದ ಏನು ಮಾಡೋಕ್ಕಾಗ್ತೈತೆ ಅಂತ, ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ನೋಡು, ಸುಮ್ಮನೆ ನಾನು ಹೇಳ್ದಷ್ಟು ಮಾಡ್ತೀಯಾ ಮಾಡು, ಇಲ್ಲ ನೀನು ಬೇರೆ ಏನಾದರೂ ಐಡಿಯಾ ಮಾಡಂಗಿದ್ರೆ ಮಾಡು. ನಿನ್ನ ಕೈಲಂತೂ ನಿಜವಾಗ್ಲೂ ಖತರ್ನಾಕ್ ಕೆಲಸ ಮಾಡಿಬಿಟ್ಟು ವಾಪಸ್ ತರೋಕ್ಕಾಗಲ್ಲ ನಿನ್ನ ಕೈಲಿ. ಒಳ್ಳೆ ದಾರಿನಾಗ ಹೋಗಕ್ಕೆ ಹೋಗ್ತೀಯಾ, ಒಳ್ಳೆ ದಾರಿನಾಗ ಹೋದ್ರೆ ಯಾರೂ ಬಿಡಲ್ಲ. ಹೇಳ್ದಲ್ಲ ನೆನೆ, ಅಯ್ಯೋ ಹೋಗ್ಬೇಕಿತ್ತು ಅಲ್ಲೋದೆ ಇಲ್ಲೋದೆ ಅಂತ. ಏನಾಯಿತು ನೆನೆ, ಕೆಲಸ ಆಯ್ತಾ? ಆಗಲಿಲ್ಲ, ಆಗತ್ತೋ ಇಲ್ಲ. ಅದೇ ನೀನು ಹೆಂಡ್ತಿನ ಕಳಿಸಿದ್ರೆ ತಳ್ಕೊಂಬಳ್ಕ ಮಾಡಿ ಈಚೆ ಕಡೆ ನಿಂತ್ಕೊಂಡು ಲಬ 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 ಬಾಯಿ ಬಡ್ಕೊಂಡು TV 9 ಆ TV 9 ಈ TV 9 ಎಲ್ಲ ಕರೆಸ್ಬಿಟ್ಟು ಕೂರಿಸಿ ಲಬ 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 ಅಂತ ಬಾಯಿ ಬಡ್ಕೊಂಡು ಮೀಡಿಯನ್ನೆಲ್ಲ ಗುಡ್ಡಾಕ್ಬಿಟ್ಟಿರೋಳು ಇಷ್ಟೊತ್ತಿಗೆ. ಅದು ಸರಿನೇನೆ. ಅದಕ್ಕೆ ಹೇಳಿದ್ದು, ಮನೆಗೆ CC ಕ್ಯಾಮ್ರಾ ಹಾಕಿದ್ಯಾ ಅಂತ ಗೊತ್ತಾಗಿದ್ದಕ್ಕೇನೆ CC ಕ್ಯಾಮ್ರಾ ಮುಂದೆ ಏನೆಲ್ಲ ಡ್ರಾಮಾ ಮಾಡಿಬಿಟ್ಲು ನಿನ್ನ ಹೆಂಡ್ತಿ. ಇನ್ನು ನನ್ನ ಮಗ ಅವನ ಮೇಲೆ ಡ್ರಾಮಾ ಮಾಡಿದಂಗೆ ಇರೋಕ್ಕಾಗ್ತೈತಾ? ನೋಡು, ನಿನ್ನ ಲವರ್ ನಿನಗೆ ಹೆಂಗೆ ಮೋಸ ಮಾಡಿದ್ಲೋ ಹಂಗೇನೆ ಇವಳು ಮಾಡ್ತಾಳೆ ಅವನಿಗೆ. ಅವನವನೆಲ್ಲ ಅವ್ನ ಡಬ್ಬ ನನ್ನ ಮಗನ ಹೆಸರೇನೋ ಹೇಳ್ದಲ್ಲ, ಅವನಿಗೆ ಸರಿಯಾಗಿ ನಾ ಮಾಡ್ತಾಳೆ. ಸುಮ್ಮನೆ ನನ್ನ ಮಾತು ಕೇಳಿ ಹೋಗಿ ನಿನ್ನ ಹೆಂಡ್ತಿ ಹತ್ರ ಮಾತಾಡಿ ನೀಟಾಗಿ ವಾಪಸ್ ಕರ್ಕೊಂಡು ಬಾ. ಅವಳ ಜೀವನನೂ ಹಾಳಾಗೋಗ್ತೈತೆ ಕಣೋ ಹಳ್ಳಿನಲ್ಲಿ. ನಿನಗೂ ಗೊತ್ತಲ್ಲ ಗಂಡನ ಬಿಟ್ಟೋರು ಅಂತ ಯಾವ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಾ ಇದ್ದೀನಿ 420ನೇ. ಆದರೆ ಕಷ್ಟಕ್ಕೆ ಯಾರು ಆಗ್ತಾರೋ ಅವರೇ ನಮ್ಮೋರಲ್ವಾ. ಇವತ್ತು ನಿನ್ನ ಕಷ್ಟದಲ್ಲಿದೆಯಾ, ಯಾರು ಬಂದಾಗ್ತಾರೆ? ಯಾರೂ ಬಂದಾಗಲ್ಲ. ಅದಕ್ಕೆ ಹೇಳಿದ್ದು, ಸುಮ್ಮನೆ ಹೋಗಿ ನೀನು ಹೆಂಡ್ತಿನ ಕರ್ಕೊಂಡ್ಬಿಟ್ಟು ಬಾ ಅಂತ ಹೇಳಿ. ನಮ್ಮ ಅಪ್ಪನ ಫಸ್ಟು ಮನೆಗೆ ಕರ್ಕೊಂಡೋಗಿ ನನ್ನ ಹೆಂಡ್ತಿನ ವಾಪಸ್ ಕರ್ಕೊಂಡು ಬರ್ತೀನಿ ಹೋಗಿ. ನಿನ್ನ ಮಾತು ಕೇಳಿ ಕರ್ಕೊಂಡು ಬರ್ತಿದ್ದೀನಿ ಕಣೋ. ಏನಾರ ಎಡವಟ್ಟಾಯಿತು ಅಂದರೆ ಮಗನೇ ರುಬ್ಬಿಡ್ತೀನಿ ಬಂದು. ಈಗಲೇ ಕಷ್ಟದಲ್ಲಿದ್ದೀನಿ ನಾನು. ಅವಳನ್ನ ಕರ್ಕೊಂಬಂದು ಎಲ್ಲಪ್ಪ ಇರಿಸ್ಲಿ ನಾನು. ಮೊದಲೇ 15 ದಿನ ಟೈಮ್ ಕೊಟ್ಟವ್ರು ನನಗೆ ಬ್ಯಾಂಕ್ ಅವ್ರು ಮನೆ ಖಾಲಿ ಮಾಡಬೇಕು ಅಂತ. ಇದ್ರ ಮಧ್ಯೆ ಇವಳನ್ನ ಬೇರೆ ಇಟ್ಕೊಂಡು ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಆಸ್ತಿ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಅವಳು ಬರಲ್ಲ ಅನ್ಕೊಂತೀನಿ ನಾನು. ಸುಮ್ಮನೆ ಏನು ಹೇಳ್ದವ್ನು ಕರ್ಕೊಂಡು ಬಂದು ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅದೇ ಕೆಲಸನೇ ಮಾಡು. ನೀನು ಹೆಂಡ್ತಿಗೆ ಏನು ಹೇಳ್ಬೇಡ. ಇಲ್ಲಿಗೆ ಬಂದಮೇಲೆ ಈ ಥರ ಎಲ್ಲ ಮೋಸ ಮಾಡಿಬಿಟ್ಲು ಅವಳು ಹಂಗೆ ಹಿಂಗೆ ಅಂತ ಹೇಳು. ಮುಂದಿಂದೆಲ್ಲ ಅವಳೇ ನೋಡ್ಕೊಂತಾಳೆ. ನೋಡೋಣ, ಇನ್ನೂ ಒಂದು 2-3 ಡೇಸ್ ಆಗಲಿ, ಕರ್ಕೊಂಡು ಬರ್ತೀನಿ ಹೋಗಿ. ಸದ್ಯಕ್ಕೀಗ ಅಪ್ಪನ ವಾಪಸ್ ಮನೆ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಮನೆ ಕಡೆ ಎಲ್ಲ ನೋಡ್ಕೋಬೇಕಲ್ವಾ. ಇನ್ನು ಅವಳು ಅಲ್ಲಿಗೆ ಹೋಗ್ಬಿಟ್ಟು ಯಾವ ಥರ ಮಾತಾಡಿ ಕರ್ಕೊಂಬರ್ಬೇಕು ಅಂತ ಯೋಚನೆ ಬೇರೆ ಮಾಡ್ಬೇಕು ನಾನು. ಅದಕ್ಕೆ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು. ನಾನು 3-4 ಡೇಸ್ ಏನು ಬೇಡ, ಆಮೇಲೆ ಹೋಗ್ಬಿಟ್ಟು ನಾನೇ ಕರ್ಕೊಂಡು ಬರ್ತೀನಿ. ನೋಡೋಣ ಅದು ಏನು ಮಾಡ್ತಾಳೋ. ನೀನು ಹೇಳ್ದಂಗೆ ನೀನು ತುಂಬ ಹತ್ರದಿಂದ ನೋಡಿದ್ಯಲ್ವಾ ಖತರ್ನಾಕು ಅಂತ. ಯೋಚನೆ ಮಾಡ್ತೀನಿ. ಕರ್ಕೊಂಡು ಬಾ, ಆಮೇಲೆ ನೀನೇ ನೋಡ್ತೀಯ ಎಂಥ ಖತರ್ನಾಕು ಅಂತ. ಇನ್ನೂ ಅವ್ರ ಜೊತೆ ಒಂದು ಕೋತಿ ಗ್ಯಾಂಗ್ ಐತೆ. ಅವ್ರ ಹೆಸರು ಪದ್ದು ಅಂತ. ಅವರು ಈ ರೊಚ್ಚು ಅವ್ರ ಅಮ್ಮ, ಪದ್ದು ಒಬ್ಬಳು ಮಗಳವಳೆ. ಆ ಮಗಳು ಯಪ್ಪ ಎವಿ ತಲೆನೋವು ಇವರೆಲ್ಲನೂ. ನಮ್ಮನೇನೆ ಹಳೆ ಮನೆಗೆ ಕಟ್ಟಾಕಿ ಕೂಡಾಕಿ ನಮ್ಮ ಮನೆಗೇನೆ ಚಿನ್ನ ಬಂಗಾರ ಎಲ್ಲ ಒತ್ಕೊಂಡು ಹಳ್ಳಿನವರು ಅಂದ್ಕೊಂಡು ಏನೋ ಇದ್ದೆ. ನಮ್ಮನೆ 2 ದಿನ ಆ ಬೂತ್ ಬಂಗ್ಲೆಗೆ ಇರಂಗೆ ಮಾಡಿ ಎಸ್ಕೇಪ್ ಆಗಿರೋ ಅಂಥ ಜನ ಗೊತ್ತಾ ನಿನಗೆ? ಅಷ್ಟು ಖತರ್ನಾಕು. ಹಳ್ಳಿಯವರು ಅಂದರೆ ಸಾಮಾನ್ಯ ಅನ್ಕೊಂಬೇಡ, ಫುಲ್ ಖತರ್ನಾಕ್ ಅವರೇ ಅವರು. ನಿನಗೇನು ಗೊತ್ತಾಗಲ್ಲ, ಅವರಿಗೆಲ್ಲ ಗೊತ್ತಾಗ್ತೈತೆ. ಒಂದ್ಸಲ ಸಹಾಯ ಕೇಳಿ ನೋಡು, ಎಲ್ಲ ಸರಿ ಹೋಗ್ತೈತೆ. ನೋಡೋಣ ಕಣಪ್ಪ, ಏನೋ ಬಿಲ್ಡಪ್ ಕೊಡ್ತಾ ಇದೆಯಾ. ಆಯಿತು, ಅದು ಒಂದಾಗಲಿ. ನನ್ನ ಹೆಂಡ್ತಿನ ಕರ್ಕೊಂಡು ಬರ್ತೀನಿ ನಾನು. ಕರ್ಕೊಂಡು ಬಂದಮೇಲೆ ಅದು ಏನು ಮಾಡ್ತಾಳೋ ನೋಡ್ತೀನಿ. ನೋಡು ನಾನಂತೂ ಸರಿಯಾಗಿ ಅನುಭವಿಸಿದ್ದೀನಿ ಅವರಿಂದ. ನಿನಗಿನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಲ್ವಾ? ಆಗುತ್ತೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯೋಚನೆ ಮಾಡಬೇಡ. ಸರಿ ನಡಿ ಅಂಕಲ್ ನೋಡ್ಕೊಂಬಿಟ್ಟು ಬರೋಣ. ಪಾಪ ಏನು ಮಾಡ್ತಾರೋ ಹಾಸ್ಪಿಟಲಲ್ಲಿ. ನಿಮ್ಮಮ್ಮ ಪಕ್ಕದಲ್ಲಿ ಕುತ್ಕೊಂಡು ಸುಮ್ಮನೆ ಗೊಳು ಅಂತ ಅಳ್ತಾ ಇರ್ತಾರೆ. ನಾವು ಅದನ್ನು ನೋಡ್ತಾ ಇರಬೇಕು. ಅದಕ್ಕೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿದ್ರೆ ಅವರು ಸಮಾಧಾನ ಆಗ್ತಾರೆ, ನಮಗೂ ಮನಸ್ಸಿಗೆ ಸಮಾಧಾನ ಆಗ್ತೈತೆ. ಬಾ ಹೋಗೋಣ ಬಾ. ಹಾಂ ಸರಿ, ಬಾರ ಹೋಗೋಣ.